ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ನವಿಲಾಸಂ. ನಾನು ಸುಷ್ಮಾ. ಇವತ್ತಿನ ರೆಸಿಪಿ ಸ್ಟಫ್ಡ್ ಬೆಂಡೆಕಾಯಿ ಫ್ರೈ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ತಪ್ಪದೇ ಪ್ರೆಸ್ ಮಾಡಿ. ನಾನು ಈ ರೆಸಿಪಿ ಮಾಡೋದಕ್ಕೆ ಸುಮಾರು 300-400 ಗ್ರಾಮ್ ಎಳೆ ಬೆಂಡೆಕಾಯಿ ತೊಗೊಂಡಿದ್ದೀನಿ. ನೋಡಿ ತಗೊಳ್ಳಿ, ಚೆಕ್ ಮಾಡಿ. ಹೀಗೆ ತುದಿ ಮುರಿದ್ರೆ ಕಟ್ಟಾಗಬೇಕು, ಹಾಗಿದ್ರೆ ಮಾತ್ರ ಇದು ಎಳೆ ಬೆಂಡೆಕಾಯಿ. ಪ್ರತಿಯೊಂದನ್ನು ಚೆಕ್ ಮಾಡಿ ತಗೊಳ್ಳಿ, ಯಾಕಂದರೆ ಮಧ್ಯ ಮಧ್ಯ ಬಲ್ತಿರೋದು ಹಾಕ್ಬಿಟ್ಟಿರ್ತಾರೆ, ಆವಾಗ ಚೆನ್ನಾಗಿರೋದಿಲ್ಲ, ಬೇಯೋದಿಲ್ಲ. ಬೆಂಡೆಕಾಯಿ ತೊಳೆದ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಅಂತಾರೆ, ಅದಕ್ಕಾಗಿ ನಾನು ಒಟ್ಟೆ ಮಾಡಿಕೊಂಡು ಎಲ್ಲದನ್ನು ಈ ಥರ ಒರೆಸಿ ಇಟ್ಕೊಳ್ತಾ ಇದ್ದೀನಿ. ನೀಟಾಗಿ ಒರೆಸಿ ಇಟ್ಕೊಳ್ಳಿ, ಮೇಲೆಲ್ಲ ಗಲೀಜಿದ್ರೆ ನೀಟಾಗಿ ಹೋಗುತ್ತೆ. ಎಲ್ಲನೂ ಈ ರೀತಿ ಒರೆಸ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಿ. ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ನೀರಿದ್ದರೆ ಒಂಥರ ಲೋಳೆ ಥರ ಆಗಿಬಿಡುತ್ತೆ. ಸೊ ನೀರೆಲ್ಲ ಫುಲ್ ಕಂಪ್ಲೀಟಾಗಿ ಡ್ರೈ ಆಗಿರಬೇಕು. ನಾನು ಈ ರೀತಿ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಿಂದೆ ಮುಂದೆ 2 ಸೈಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಹಾಗೆ ಮಧ್ಯ ನೀಟಾಗಿ ಸೀಳ್ಕೊಳ್ಬೇಕು. ಸೀಳ್ಕೊಂಡು ನೋಡಿ, ಒಳಗಡೆ ಹುಳು ಇದ್ದರೆ ಗೊತ್ತಾಗುತ್ತೆ. ಹಾಗಾಗಿ ಈ ಥರ ಸೀಳ್ಕೊಂಡು ಚೆಕ್ ಮಾಡ್ಕೊಳ್ಳಿ ಎಲ್ಲ ಬೆಂಡೆಕಾಯಿನೂ. ನಾನೀಗ ಎಲ್ಲ ಕಟ್ ಮಾಡಿ ಸೀಳ್ಕೊಂಡು ಇಟ್ಕೊಂಡಿದ್ದೀನಿ ಬೆಂಡೆಕಾಯಿನ. ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ. ಬಾಣಲೆ ಇಟ್ಟು 1/3 ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು, ಹಸಿ ಸ್ಮೆಲ್ ಹೋಗೋ ತನಕ, ಪರಿಮಳ ಬರುತ್ತೆ ಅಲ್ಲಿ ತನಕ ಹುರ್ಕೊಳ್ಬೇಕು, ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ. ಈಗ ಒಂದು ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ರೋಸ್ಟ್ ಆಗಿರೋ ಜೀರಾ ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಕಾಶ್ಮೀರಿ ಚಿಲ್ಲಿ ಪೌಡರು ಅರ್ಧ ಟೀ ಸ್ಪೂನು, ಧನಿಯಾ ಪೌಡರು ನಾನು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಸಾಲ್ಟು ರುಚಿಗೆ ತಕ್ಕಷ್ಟು, ಅರಿಶಿನ ಪುಡಿ 1/4 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಡ್ರೈ ಮ್ಯಾಂಗೋ ಪೌಡರು ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ರೆಡ್ ಚಿಲ್ಲಿ ಪೌಡರು ಒಂದು ಅರ್ಧ ಟೀ ಸ್ಪೂನ್ ತೊಗೊಳ್ಬೇಕು. ಎಲ್ಲನೂ ಸ್ಪೂನಲ್ಲೇ 1-2 ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗೆಲ್ಲ ಹೊಂದ್ಕೊಳ್ಳೋ ತನಕ. ನಂತರ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಯಿಲ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಆಯಿಲ್ ಯಾಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಇದು ಸ್ಟಫಿಂಗ್ ಮಾಡಾದಮೇಲೆ ಆಚೆ ಕಡೆ ಬರಬಾರ್ದು ಅನ್ನೋ ಕಾರಣಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕೈಯಲ್ಲಿ ಒಂದು ಸರ್ತಿ ಎಲ್ಲ ನೀಟಾಗಿ ಈ ಥರ ಪ್ರೆಸ್ ಮಾಡಿದಾಗ ಕಲ್ಲರು ಚೆನ್ನಾಗಿ ಬರುತ್ತೆ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಚೆನ್ನಾಗಿ ಕಲರ್ ಬರುತ್ತೆ. ಈಗ ಎಲ್ಲ ಬೆಂಡೆಕಾಯಿಗಳಿಗೂ ಮಸಾಲೆನ ಸ್ಟಫ್ ಮಾಡ್ತಾ ಬರಬೇಕು. ನೀವು ಖಾರ ಬೇಕು ಅಂತ ಅಂದರೆ ಇನ್ನೊಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಬೋದು. ನಾನೀಗ ಒಂದು ಬಾಣಲೆ ಇಟ್ಟು ಸಾಸಿವೆ ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೆಸಿಪಿಗೆ ಸಾಸಿವೆ ಎಣ್ಣೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ನಿಮ್ಮ ಮನೇಲಿ ಯೂಸ್ ಮಾಡುವಂಥ ಎಣ್ಣೆನೇ ನೀವು ಹಾಕ್ಕೊಳ್ಬೋದು. ಬೆಂಡೆಕಾಯಿ ಹಾಕೋಕ್ಕೂ ಮುಂಚೆ ಎಣ್ಣೆ ಕಾದಿರಬೇಕು, ಹೊಗೆ ಬರ್ತಾ ಇರಬೇಕು. ಅದು ನೋಡ್ಕೊಂಡಾದ್ಮೇಲೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಆಮೇಲೆ ಬೆಂಡೆಕಾಯಿನ ನಾವು ಆ್ಯಡ್ ಮಾಡ್ಕೋಬೇಕು. ನಾವು ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ಕೋಬೇಕಾಗುತ್ತೆ. ಹೈ ಫ್ಲೇಮ್ನಲ್ಲಿಟ್ಟರೆ ಮಸಾಲ ಎಲ್ಲ ಸೀದ್ಬಿಡುತ್ತೆ. ಹಾಗಾಗಿ ಎಲ್ಲ ಆ್ಯಡ್ ಮಾಡಿ ನೀಟಾಗಿ ಒಂದು ಮಿಕ್ಸ್ ಕೊಡೋಣ. ನಾನು ಮೇಲೆ ಇನ್ನೊಂದು 2 ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಎಳೆ ಬೆಂಡೆಕಾಯಿ ಆಗಿರೋದ್ರಿಂದ ಬೇಗ ಇದು ಬೆಂದುಬಿಡುತ್ತೆ. ಮ್ಯಾಕ್ಸಿಮಮ್ ಅಂದರೆ 10 ನಿಮಿಷ ಸಾಕು ಬೇಯೋದಕ್ಕೆ. ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊಳ್ಳೋಣ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಧ್ಯ ಮಧ್ಯ ಲಿಡ್ ತೆಗ್ದು ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ತಳ ಹಿಡಿದು ಬಿಡುತ್ತೆ. ನೋಡಿ, ಈ ರೆಸಿಪಿ ಚಪಾತಿಗೆ ಹಾಗೆ ಸೈಡ್ ಡಿಶ್ಶಾಗಿ ಯೂಸ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈಗ ಬೆಂದಿದೆ. ಎಕ್ಸ್ಟ್ರಾ ಏನಾದರೂ ಮಸಾಲೆ ಉಳಿದಿದ್ರೆ ನೀವು ಈ ಥರ ಮೇಲ್ಗಡೆ ಹಾಕ್ಕೊಳ್ಬೋದು, ನೀಟಾಗಿ ಇನ್ನೂ ಚೆನ್ನಾಗಿ ಕೋಟಿಂಗ್ ಆಗುತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಕಸೂರಿ ಮೇಥಿ ಕೂಡ ಹಾಕ್ಕೊಳ್ಬೋದು, ಒಳ್ಳೆ ಟೇಸ್ಟ್ ಬರುತ್ತೆ ಕೂಡ. ಈಗ ಸ್ಟಫ್ಡ್ ಬೆಂಡೆಕಾಯಿ ಡ್ರೈ ಫ್ರೈ ರೆಡಿಯಾಗಿದೆ. ಇದು ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.